ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರಮೀಳಾ. ಫ್ರೆಂಡ್ಸ್, ನಾವು ಗುಡ್ನಾಪುರಕ್ಕೆ ಹೋಗ್ತಾ ಇದ್ದೇವೆ. ನಮ್ಮೂರ ಅಕ್ಕ ಅವ್ರ ಮಗಂದು ಕಿವಿ ಚುಚ್ಚಕ್ಕೆ ಹೋಗ್ತಾ ಇದ್ದೀವಿ. ತಲೆ ಜವಳನ ಅವರು ಸುಬ್ರಹ್ಮಣ್ಯದಲ್ಲಿ ಮಾಡ್ಕೊಂಡ್ಬಂದಿದ್ದು. ಅವರು ಹಾಕಿ ಇಟ್ಟಂತೆ ಕಿವಿ ಚುಚ್ಚೋದು ಅಷ್ಟೇ ಗುಡ್ನಾಪುರದಲ್ಲಿ ಮಾಡ್ತೀವಿ ಅಂತ ಹೇಳಿ ಹರಕೆ ಮಾಡ್ಕೊಂಡಿದ್ರಂತೆ. ಅದಕ್ಕೆ ಹೊರಟಿದ್ದೀವಿ, ಆಟೋದಲ್ಲಿ ಹೊರಟಿದ್ದೀವಿ. ತುಂಬ ಚೆನ್ನಾಗಿದೆ ಫೀಲಿಂಗ್ಸ್ ಅಂತೂ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸರ್ವದಿಂದ ಗುಡ್ನಾಪುರ ಹೆಚ್ಚು ಕಮ್ಮಿ ಒಂದು 28 ಕಿಲೋಮೀಟ್ರ್, 30 ಕಿಲೋಮೀಟ್ರ್ ಇರ್ಬೋದು. 30 ಕಿಲೋಮೀಟ್ರ್ ಜರ್ನಿ ಲಗೇಜ್ ಆಟೋದಲ್ಲಿ. ನಾನು, ನನ್ನ ಮಗಳು, ನಮ್ಮ ಮಮ್ಮಿ ಹೋಗ್ತಾ ಇದ್ದೀವಿ. ನಮ್ಮ ಜೊತೆಗೆ ನಮ್ಮೂರು. ಫೀಲಿಂಗ್ ಅಂತೂ ತುಂಬ ಚೆನ್ನಾಗಿತ್ತು. ಎಷ್ಟೋ ದಿನದ ಮೇಲೆ ಊರರೆಲ್ಲರ ಜೊತೆಗೂ ಸೇರಿ ಲಗೇಜ್ ಆಟೋದಲ್ಲಿ ಜರ್ನಿ ಮಾಡೋದು ತುಂಬ ಅಂದರೆ ತುಂಬ ಖುಷಿಯಾಗಿತ್ತು. ಹಾಗೆಯೇ ಬಿಸಿಲಂತೂ ಸಿಕ್ಕಾಪಟ್ಟೆ ಇತ್ತು, ಕಣ್ಣು ಬಿಡೋಕ್ಕಾಗ್ತಿರ್ಲಿಲ್ಲ, ಅಷ್ಟೊಂದು ಬಿಸಿಲಿತ್ತು. ಎದ್ದು ನಿಂತ್ಕೊಂಡಿದ್ದಕ್ಕೆ ಗಾಳಿನೂ ಅದೇ ಥರ ತಾಗ್ತಾ ಇತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಿಂದಿನ ದಿನ ಮಳೆ ಬಂದಿದ್ದಕ್ಕೂ ಅದಕ್ಕೂ ಬಿಸಿಲು ಅಷ್ಟೇ ಹೊಡಿತಿತ್ತು. ಮರ ಬಂದಲ್ಲಿ ಅಷ್ಟೇ ತಣ್ಣಗೆ ಅನ್ನಿಸ್ತಿತ್ತು. ಮಾತ್ರ ಮೇಕಪ್ ಮಾಡಿರೋದೆಲ್ಲ ಸುಮ್ಮನೆ ವೇಸ್ಟ್, ಎಲ್ಲ ಹೋಗ್ಬಿಡ್ತು, ಬಿಸಿಲಿಗೆ ಬೆವ್ತು ಅಂತಲೇ ಹೇಳ್ಬೋದು. ಸ್ವಲ್ಪ ಹೊತ್ತು ಸೆಕೆ ಅನಿಸೋದು, ಸ್ವಲ್ಪ ಹೊತ್ತು ತಣ್ಣಗೆ ಅನಿಸೋದು. ಆನ್ ದ ವೇ ಹೋಗೋವಾಗ ರೋಡಲ್ಲಿ ತವನಂದಿಯಿಂದ ಮುಂದೆ ಭೂತಪ್ಪ ಐತೆ. ಭೂತಪ್ಪ ತುಂಬ ಪವರ್ಫುಲ್ ಭೂತಪ್ಪ ಅಂತಲೇ ಹೇಳ್ಬೋದು. ಈ ರೋಡಲ್ಲಿ ಯಾರೇ ಓಡಾಡಿದ್ರು ಗಾಡಿ ನಿಲ್ಲಿಸಿ ಪೂಜೆ ಮಾಡಿ ಕೈ ಮುಗದೆ ಹೋಗೋದು ಅಂತಲೇ ಹೇಳ್ಬೋದು. ಇಲ್ಲಿ ಹರಕೆ ಕಟ್ಕೊಂಡು ಹೋದರೆ ನೆರವೇರುತ್ತೆ ಅಂತ ಹೇಳ್ತಾರೆ. ನಾವು ಸಹ ಇಲ್ಲಿ ಪೂಜೆ ಮಾಡಿಕೊಂಡು ಕೈ ಮುಗಿದು ಮುಂದಿನ ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ. ಹೆಚ್ಚು ಕಮ್ಮಿ 1 ಅವರ್ ಪ್ರಯಾಣ ಮುಗಿಸಿ ಅಂತೂ ಇಂತೂ ಗುಡ್ನಾಪುರಕ್ಕೆ ಬಂದ್ವಿ. ಗುಡ್ನಾಪುರಕ್ಕೆ ಬಂದು ನೋಡಿದರೆ ಜನ ಇದ್ದಾರೆ, ಹರಕೆ ಇರೋರು. ಇಲ್ಲಿ ತಪ್ಪಿಸ್ದೆ ಮಕ್ಕಳು ತಲೆ ಜವಳ ಕಿವಿ ಚುಚ್ಚೋಕ್ಕೆ ಬಂದೇ ಬರ್ತಾರೆ, ಹರಕೆ ತೀರಿಸಿ ಹೋಗ್ತಾರೆ ಅಂತಲೇ ಹೇಳ್ಬೋದು. ನಾವು ಒಂದು ಪ್ಲೇಸ್ ಇಟ್ಕೊಂಡ್ವಿ, ಸುತ್ತಮುತ್ತ ಜನ. ನಾವು ನಿಯರ್ ದೇವಸ್ಥಾನದ ಪಕ್ಕನೇ ಒಂದು ಜಾಗ ಹಿಡ್ಕೊಂಡು ಎಲ್ಲ ಐಟಮ್ಸು ತಂದು ಇಡ್ತಾ ಇದ್ದಾರೆ. ನನ್ನ ಮಗಳು ನೀರು ಕಂಡ ತಕ್ಷಣವೇ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಾನು ವೈಟ್ ಬಟ್ಟೆ ಹಾಕಿಬಿಟ್ಟಿದ್ದೆ, ನಾನು ಮಾಡಿರೋ ತಪ್ಪು ನೋಡಿ. ವೈಟ್ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊತಾಳೋ ಏನೋ ಗೊತ್ತಿಲ್ಲ, ಬೇರೆ ಕಲರ್ ಬಟ್ಟೆ ಹಾಕಬೇಕಾಗಿತ್ತು. ಅವಳು ಫುಲ್ಲು ಎಕ್ಸೈಟ್ಮೆಂಟಲ್ಲಿ ನೋಡಿ ಆಟ ಆಡ್ತಾ ಇದ್ದಾಳೆ, ಮುಂದಕ್ಕೆ ಹೋಗ್ತಿದ್ದಾಳೆ. ನಾನು ಹೆದರಿಸ್ತಾ ಇದ್ದೀನಿ, ಬಾರಮ್ಮ ಅಂತ ಹೇಳಿ. ಆದ್ರೂ ಅವಳು ಬಿಡ್ತಾ ಇಲ್ಲ. ಹಿಡಿಯೋದೇ ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಎಲ್ಲ ಐಟಮ್ಸ್ ತಂದು ಕೆಳಗಿಟ್ಕೊಂಡು ಚಾಪೆ ಮೇಲೆ ಎಲ್ಲ ಐಟಮ್ಸ್ನ ಇಟ್ಕೊಂಡು ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಮಮ್ಮಿನೂ ಸೇರಿದರೆ ಇದೆ. ಇವರೆಲ್ಲರೂ ನಮ್ಮೂರರೇ. ಹೆಂಗಸರೆಲ್ಲ ಪೂಜೆಗೆ ರೆಡಿ ಮಾಡ್ತಿದ್ರೆ, ಗಂಡಸರೆಲ್ಲ ಅಡುಗೆ ಮಾಡೋ ಕೆಲಸ. ಹೆಚ್ಚು ಕಮ್ಮಿ ಒಂದು 25ರಿಂದ 30 ಜನ ಆಗ್ತಿದ್ರು, ಚಿಕ್ಕವರು ಮಕ್ಕಳು ಎಲ್ಲ ಸೇರಿ ನೋಡಿ ಎಲ್ಲರೂ ಅಡುಗೆಗೆ ರೆಡಿ ಮಾಡ್ತಾ ಇದ್ದಾರೆ. ಮರ ಇರೋ ಕಾರಣ ಈ ಬಿಸಿಲಿನ ಜಳ ತಾಗ್ತಾ ಇಲ್ಲ. ಇಲ್ಲಿ ರೂಮ್ಗಳು ಸಿಗ್ತವೆ, ಆದರೆ ರೂಮ್ನ ಬುಕ್ ಮಾಡಬೇಕಂತೆ ಮೊದಲೇ. ಈ ಟೈಮಲ್ಲಿ ರೂಮ್ಗಳ ಅವಶ್ಯಕತೆ ಇರಲ್ಲ. ಬೇಸಿಗೆ ಟೈಮಲ್ಲಿ ಹೊರಗಡೆನೇ ಮರದ ನೆರಳಿಗೆ ಆರಾಮಾಗಿ ಅಡುಗೆನೂ ಮಾಡ್ಬೋದು, ಅಲ್ಲೇ ಊಟನೂ ತಿನ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ. ಅದರಲ್ಲೂ ಕೆರೆಯಲ್ಲಿ ಮಾಡೋದಂತೂ ತುಂಬ ಅಂದರೆ ತುಂಬ ಖುಷಿ ಇತ್ತು. ಈ ಕೆರೆ ತುಂಬ ಅಂದರೆ ತುಂಬ ದೊಡ್ಡದು ಅಂತಲೇ ಹೇಳ್ಬೋದು. ಈ ಕೆರೆ ಇತಿಹಾಸ ಅಂತೂ ತುಂಬ ಹಳೇದು ಅಂತಲೇ ಹೇಳ್ಬೋದು. ಮಕ್ಕಳಲ್ಲದೆ ಇದ್ದವರಿಗೆ ಇಲ್ಲಿ ಬಂದು ಹರಕೆ ಕಟ್ಕೊಂಡು ಹೋದರೆ ಮಕ್ಕಳಾಗ್ತವೆ ಅನ್ನೋ ಪ್ರತೀತಿ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ಹರಕೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ನಾವು ಕಿವಿ ಚುಚ್ತೀವಿ ಇಲ್ಲಿ ಬಂದು, ಹಾಗೆಯೇ ತಲೆ ಚೌಳ ಮಾಡಿಸ್ತೀವಿ ಅಂತ ಹೇಳಿ ಹರಕೆ ಕಟ್ಕೊಂಡು ಹೋಗೋರು ತುಂಬ ಜನ ಇದ್ದಾರೆ. ಇಲ್ಲಿ ಹರಕೆ ಕಟ್ಕೊಂಡು ಹೋದರೆ ನಾವು ಅಂದ್ಕೊಂಡಂಗೆ ಆಗುತ್ತೆ ಅಂತಲೇ ಹೇಳ್ತಾರೆ. ನೋಡಿ ಇಲ್ಲಿ ಪಕ್ಕಕ್ಕಿದೆ ಅಲ್ಲ, ಇದೇ ದೇವಸ್ಥಾನ, ಇದೇ ಬಂಗಾರೇಶ್ವರ ದೇವಸ್ಥಾನ. ಈ ದೇವಸ್ಥಾನದಲ್ಲೇ ಹರಕೆ ಕಟ್ಕೊಳ್ಳೋದು, ಈ ದೇವಸ್ಥಾನದಲ್ಲೇ ಪೂಜೆ ಮಾಡಿಸೋದು ಮತ್ತು ತಲೆ ಜವಳೆ ಮಾಡಿ ಕಿವಿ ಚುಚ್ಚೋದು ಸಹ ಇಲ್ಲೇ. ಹಾಗೆ ನಮ್ಮಲ್ಲಿ ಜನ ಈ ಕೆರೆನೇ ದೇವರು ಅಂತ ಹೇಳಿ ಪೂಜೆ ಮಾಡ್ತಾರೆ. ಇಲ್ಲಿ ಬಂದು ಹರಕೆ ಕಟ್ಕೊಂಡು ಹೋದರೆ ಮಕ್ಕಳು ಭಾಗ್ಯ ಸಿಗ್ತವೆ ಅಂತಲೇ ಹೇಳ್ತಾರೆ. ನೋಡಿ ಕೆರೆ ತುಂಬಿದಾಗಂತೂ ಸಮುದ್ರ ಥರ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಈಗ ಬೇಸಿಗೆಗಾಲ ಆಗಿರೋದ್ರಿಂದ ಸುಮಾರು ನೀರು ಹೋಗಿದೆ. ಇಲ್ಲಿ ವರ್ಷಕ್ಕೊಂದ್ಸರ್ತಿ ತೆಪ್ಪು ತೇರು ಅಂತ ಹೇಳಿ ಆಗುತ್ತೆ, ಅದಂತೂ ತುಂಬ ಚೆನ್ನಾಗಿರುತ್ತೆ.
ಹಾಗೆಯೇ ಈ ಕೆರೆನ ಒಂದು ದಡದಿಂದ ಒಂದು ದಡಕ್ಕೆ ಈಜಕ್ಕಾಗಲ್ಲ ಅಂತ ಹೇಳ್ತಾರೆ. ಈ ಕೆರೆ ದಡದ ಮೇಲೆ ಕದಂಬರ ರಾಜ ರವಿವರ್ಮ ತನ್ನ ರಾಣಿಗೋಸ್ಕರ ಅರಮನೆ ಕಟ್ಟಿಸಿದ್ದ ಅಂತ ಹೇಳಲಾಗುತ್ತದೆ. ಅದು ಇವಾಗಲೂ ಐತೆ. ಅದನ್ನು ನೆಕ್ಸ್ಟು ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಇವಾಗ ಇಲ್ಲಿಗೆ ಬರೋಣ ನೋಡಿ. ಇಲ್ಲಿ ಕಳಸ ರೆಡಿ ಮಾಡಿಕೊಂಡು ಪೂಜೆ ಸಾಮಾನು ಎಲ್ಲ ರೆಡಿ ಮಾಡಿಕೊಂಡು ಕಂಕಣನ ಕಟ್ತಾ ಇದ್ದಾರೆ. ಕಂಕಣ ಕಟ್ಟೋರು ಕಟ್ತಾ ಇದ್ರು, ಪೂಜೆ ಸಾಮಾನು ರೆಡಿ ಮಾಡೋರು ರೆಡಿ ಮಾಡ್ತಾ ಇದ್ದಾರೆ. ಹಾಗೆಯೇ ಅಡುಗೆಗೆ ರೆಡಿ ಮಾಡೋರು ರೆಡಿ ಮಾಡ್ತಾ ಇದ್ದಾರೆ. ನಾನು ಕಂಕಣ ಕಟ್ಟೋದು ಹೇಗೆ ಅಂತ ಹೇಳಿ ಫುಲ್ ವಿಡಿಯೋ ಹಾಕಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕಾದರೂ ನೋಡ್ಕೊಳ್ಳಿ. ನಮ್ಮ ಕಡೆ ಎಲ್ಲ ಸಭೆ ಕಾರ್ಯಕ್ರಮ ಸಮಾರಂಭಗಳಿಗೆ ಈ ಥರ ಕಂಕಣ ಕಟ್ಟೋದು ತುಂಬ ಅಂದರೆ ತುಂಬ ಮುಖ್ಯವಾದದ್ದು ಅಂತಲೇ ಹೇಳ್ಬೋದು. ಯಾವುದೇ ಸಣ್ಣ ಕಾರ್ಯಕ್ರಮದಿಂದ ದೊಡ್ಡ ಕಾರ್ಯಕ್ರಮದವರೆಗೂ ನಮ್ಮಲ್ಲಿ ಈ ಥರ ಕಂಕಣ ಕಟ್ಟೋದಂತೂ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾನು ಹೆಚ್ಚ್ತಾ ಇದ್ದೀನಿ, ಈರುಳ್ಳಿ ಟೊಮೊಟೊ ಹೆಚ್ಚೋಣ ಅಂತ ಹೇಳಿ ಹೆಚ್ಚ್ತಾ ಇದ್ದೀನಿ. ಮರದ ನೆರಳಲ್ಲಿ ಕೂತ್ಕೊಂಡಿದ್ದೀವಿ. ಎದುರುಗಡೆ ಕೆರೆ, ಇಮೇಜ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ನೋಡಿ, ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಅವರವರು ಬ್ಯುಸಿ ಆಗಿದ್ದಾರೆ ಅಂತಲೇ ಹೇಳ್ಬೋದು. ನಾನು ಒಂದು ಕಣ್ಣಲ್ಲಿ ಕೆಲಸ ಮಾಡ್ತಿದ್ದೀನಿ, ಇನ್ನೊಂದು ಕಣ್ಣಲ್ಲಿ ನನ್ನ ಮಗಳು ಏನು ಮಾಡ್ತಾ ಇದ್ದಾಳೆ ಅಂತ ಹೇಳಿ ನೋಡ್ತಾ ಇದ್ದೀನಿ. ನನ್ನ ಮಗಳು ಎಲ್ಲರನ್ನೂ ಮಾತಾಡಿಸ್ಕೊಂತ ಅವ್ರ ಜೊತೆಗೆ ಆಟ ಆಡ್ಕೀತಾ ಇದ್ಲು. ನನಗೇನು ಹೆವಿ ಅನ್ನಿಸ್ಲಿಲ್ಲ. ನೋಡಿ, ಅಡುಗೆಗೆ ರೆಡಿ ಮಾಡೋರೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಭೂತಪ್ಪ ಐತೆ, ಭೂತಪ್ಪ ಕೋಳಿ ಮಾಡ್ತಾರೆ. ಕುರಿ ಕೋಳಿ ಮಾಡೋದೇ ವಿಶೇಷ. ಬಂಗಾರೇಶ್ವರ ದೇವಸ್ಥಾನದಲ್ಲಿ ಎಲ್ಲ ಪೂಜೆ ಮಾಡ್ಕೊಬಂದು ಕೆರೆ ಹೂಗೆ ಮರೆ ಹೂಗೆ ಎಲ್ಲರಿಗೂ ಪೂಜೆ ಮಾಡ್ಕೊಬಂದು ಲಾಸ್ಟಿಗೆ ಭೂತಪ್ಪಗೆ ಕುರಿನೋ ಅಥವಾ ಕೋಳಿ ಮಾಡೋರು ಕೋಳಿನೋ ಮಾಡ್ಕೊಬಂದು ಅಡುಗೆ ಮಾಡಿಕೊಂಡು ಊಟ ಮಾಡಿ ಹೋಗ್ತಾರೆ. ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನಾನ್ ವೆಜ್ ತಿನ್ನಲೇ ಇಲ್ದವರು ಮಾಮೂಲು ಸಿಹಿ ಅಡುಗೆ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು. ನಮಗೆ ದೇವಸ್ಥಾನ ಹತ್ರನೇ ಜಾಗ ಸಿಕ್ಕಿತ್ತು. ಹಾಗೆಯೇ ತುಂಬ ಚೆನ್ನಾಗಿತ್ತು. ಈ ದಿನ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಾನು ಫುಲ್ ಎಂಜಾಯ್ ಮಾಡಿದೆ. ಪೂಜೆ ಮಾಡಿಸೋರು ಇಲ್ಲೇ ಸ್ನಾನ ಮಾಡಿ ಪೂಜೆ ಮಾಡೋದು. ಗಂಡ ಹೆಂಡತಿ ಮಕ್ಕಳು ಇಲ್ಲೇ ಕೆರೆಯಲ್ಲೇ ಸ್ನಾನ ಮಾಡಿ ಹೊಸ ಮಡಿ ಹುಟ್ಟಿ ಪೂಜೆ ಮಾಡಿಸೋದು. ನೋಡಿ, ಎಲ್ಲ ಪೂಜೆ ಸಾಮಾನು ತೊಗೊಂಡು ಹೋಗ್ತಾ ಇದ್ದೀವಿ. ಅಡುಗೆ ಮಾಡೋರು ಅಡುಗೆ ಮಾಡ್ತಾಯಿದ್ದಾರೆ. ಇಲ್ಲಿ ಗಂಡಸ್ರದ್ದು ಅಡುಗೆ ಅಂತಲೇ ಹೇಳ್ಬೋದು. ಶುಕ್ರವಾರ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ರಶ್ ಇತ್ತು. ನೋಡಿ ಎಷ್ಟು ರಶ್ಶು ಅಂತ ಹೇಳಿ. ಇನ್ನೊಂದೇನಪ್ಪ ಅಂತ ಅಂದರೆ ಬಂಗಾರೇಶ್ವರನಿಗೆ ಕೆರೆಯಿಂದ ನೀರು ತಂದು ಬಿಂದಿಗೆಲ್ಲೋ ಅಥವಾ ಚಂಬಲ್ಲೋ ನೀರು ತಂದು ನಾವು ಮನಸ್ಸಲ್ಲಿ ಏನು ಹೇಳ್ಕೊಂಡು ಹರಕೆ ಮಾಡಿಕೊಂಡು ನೀರು ಹಾಕಿ ಹೋಗ್ತೀವೋ ಅದು ಆಗುತ್ತೆ ಅಂತ ಹೇಳ್ತಾರೆ. 1 ಸುತ್ತು 3 ಸುತ್ತು 5 ಸುತ್ತು ಹೀಗೆ ನಮಗೆ ಎಷ್ಟು ಸುತ್ತಾಗುತ್ತೋ ಅಷ್ಟು ಸುತ್ತು ನೀರು ಹಾಕಿ ನಮ್ಮ ಮನಸ್ಸಲ್ಲಿ ಏನಾದರೂ ಹರಕೆ ಮಾಡ್ಕೊಂಡು ಹೋದರೆ ಆಗುತ್ತೆ ಅಂತ ಹೇಳ್ತಾರೆ. ಇದು ದೇವಸ್ಥಾನದ ಮುಂಭಾಗ ಅಂತಲೇ ಹೇಳ್ಬೋದು. ದೇವಸ್ಥಾನ ಕೆರೆಯಲ್ಲೇ ಐತೆ. ಮಳೆಗಾಲದಲ್ಲಿ ಫುಲ್ಲು ನೀರು ಬರುತ್ತೆ ದೇವಸ್ಥಾನಕ್ಕೆ. ನಾನು ಮಳೆಗಾಲದಲ್ಲಿ ಹೋಗಿಲ್ಲ ದೇವಸ್ಥಾನಕ್ಕೆ. ಹೋಗಬೇಕು, ಎಲ್ಲಿವರೆಗೂ ನೀರು ಬರುತ್ತೆ ಅಂತ ಗೊತ್ತಿಲ್ಲ. ಮುಳುಗುತ್ತೆ ದೇವಸ್ಥಾನ ಮಳೆಗಾಲದಲ್ಲಿ ಅಂತ ಹೇಳ್ತಾರೆ. ದೇವಸ್ಥಾನದ ಒಳಗೇ ಕಿವಿ ಚುಚ್ಚೋದು, ಕೂದಲು ತೆಗ್ಸೋದು ವ್ಯವಸ್ಥೆ ಎಲ್ಲ ಇದೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಮ್ಮ ಕಡೆಯವರೆಲ್ಲರೂ ಆಲ್ಮೋಸ್ಟ್ ಇಲ್ಲೇ ತಲೆ ಜವಳ ಮಾಡೋದು. ಹರಕೆ ಮಾಡಿಕೊಂಡು ಇಲ್ಲೇ ತಲೆ ಜವಳ ಮಾಡಿಸ್ತಾರೆ. ತಲೆ ಜವಳ ಇಲ್ಲಿ ಮಾಡ್ಸೋಕ್ಕಾಗದೇ ಇದ್ರೂ ಅಟ್ಲೀಸ್ಟ್ ಕಿವಿನಾದರೂ ಬಂದು ಇಲ್ಲಿ ಚುಚ್ಚಿಸ್ಕೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು. ಒಬ್ಬೊಬ್ಬರು ಕಿವಿ ಚುಚ್ಕೊಂಡು ತಲೆ ಜವಳ ಮಾಡಿಕೊಂಡು ಇಲ್ಲಿ ತಲೆ ಜವಳ ಕಿವಿ ಚುಚ್ಚಿ ಹೋಗಿ ಮನೆಯಲ್ಲಿ ಮತ್ತೆ ಪೂಜೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಈ ಥರ ನಮ್ಮ ಕಡೆಯವರು ತುಂಬ ಅಂದರೆ ತುಂಬ ಜನ ಇಲ್ಲಿಗೆ ಹರಕೆ ಮಾಡ್ಕೊತಾರೆ ಮತ್ತು ಇಲ್ಲಿಗೆ ನಡ್ಕೊತಾರೆ ಅಂತಲೇ ಹೇಳ್ಬೋದು. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕು ಕಮೆಂಟು ಶೇರು ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಮುನಾಪುರ ಉತ್ತರ ಕನ್ನಡ ಡಿಸ್ಟಿಕ್ಕು ಶಿರ್ಸಿ ತಾಲೂಕಿಗೆ ಸೇರುತ್ತೆ ಅಂತಲೇ ಹೇಳ್ಬೋದು. ನನಗನ್ಸಿದಂಗೆ ಆ ಕಡೆಯವರು ನಡ್ಕೊಳ್ಳೋದ್ರಕ್ಕಿಂತ ನಮ್ಮ ಶಿವಮೊಗ್ಗ ಸೈಡವರು ಈ ದೇವರಿಗೆ ನಡ್ಕೊಳ್ಳೋದು ಹರಕೆ ಕಟ್ಟೋದು ತುಂಬ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಮನಸ್ಸಲ್ಲಿ ಹರಕೆ ಕಟ್ಕೊಂಡು ಈ ಥರ ನೀರು ಹಾಕಿ ಹೋದರೆ
ಮನಸ್ಸಲ್ಲಿ ಬೇಡ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಹರಕೆ ಕಟ್ಕೊಂಡಿದ್ದೆಲ್ಲ ಈಡೇರುತ್ತೆ ಅಂತ ಹೇಳ್ತಾರೆ. ಸೈಡ್ ಬಂದಾಗ ಒಂದು ಸತಿ ಬಂದು ಭೇಟಿ ಮಾಡಿ ನೋಡಿ, ಕಿವಿ ಚುಚ್ತಾ ಇದ್ದಾರೆ. ಇದೇ ಪಾಪುಗೆ ನಾವು ಕಿವಿ ಚುಚ್ಸೋಕ್ಕೆ ಬಂದಿರೋದು. ಅವನು ಸ್ವಲ್ಪನೂ ಅಳ್ಳಿಲ್ಲ ಅಂತಲೇ ಹೇಳ್ಬೋದು. ಕಿವಿ ಚುಚ್ಸಾಗ ಅವ್ರ ಅಮ್ಮನೇ ತುಂಬ ಅಂದರೆ ತುಂಬ ಅಳ್ತಾನೆ ಅಂತ ಹೇಳಿ ಬೇಜಾರು ಮಾಡ್ಕೊಂಡಿದ್ರು. ಆದರೆ ಅವನು ಸ್ವಲ್ಪ ಅಂದರೆ ಸ್ವಲ್ಪನೂ ಅಳ್ಳಿಲ್ಲ, ನಗ್ತಾ ಇದ್ದ. ನೋಡಿ ಎಷ್ಟು ಗಟ್ಟಿ ಹುಡುಗ ಅಂತ ಹೇಳಿ. ನೋಡಿ ಅಳ್ತಾನೇ ಇಲ್ಲ, ಸುಮ್ಮನೆ ಕೂತ್ಕೊಂಡಿದ್ದ. ಆಮೇಲೆ ಅವ್ರ ಅಮ್ಮನೇ ನಗ್ತಾ ಇದ್ದಾಳೆ. ಅವಳಿಗೆ ನನ್ನ ಮಗ ಇಷ್ಟೊಂದು ಏನದು ಧೈರ್ಯವಂತರ ಅಂತ ಹೇಳಿ ನಗು ಬರ್ತಾಯಿತ್ತೆ. ಹಾಗೇನೆ ಕಿವಿ ಚುಚ್ಚೋರು ಸಹ ಅವನ್ನ ಈಗ ಗೊತ್ತಾಗೋದಿಲ್ಲ, ಗೊತ್ತಾಗೋದಿಲ್ಲ. ಇಲ್ಲಿ ಬರ ಎರಡು ಮಾಡಾನೆ, ಒಂದೇ ಮಾಡೋದಲ್ಲ. ಫಸ್ಟ್ ಒಂದು ಕಾಯಿ ಇಡು, ಅಕ್ಕಿ ತೆಗಿತಾಳು ಚೆಮಿ ಮೇಲೆ. ಮಾಲ್ಸಪ್ ತೋರ್ಲ ಎಲ್ಲಿ ಹೋಗ್ಬೇಕಾ? ಅಲ್ಲಿಂದ ಕಡೆ ಹಿಡಿಯಕಲ್ಲ. ದೀಪಕ್ಕೆ ಹೇಳ್ಬೇಕಾಯ್ತು. ದೀಪಕ್ಕೆ ಹೋಯ್ತಾನೆ ತಿರ್ಗಿ ಹೂವೆಲ್ಲ ಮುಡ್ಸು. ಅಷ್ಟು ಬಟ್ಟೆ ಕೊಟ್ರೆ ಬಟ್ಟೆ ಎಲ್ಲ ಬಟ್ಟೆ ಹಂಗಿಟ್ಟಿದ್ದೆ. ಸರಿ ಮಗ, ಸರಿ ಮಗ, ಆ ಥರ ಎಲ್ಲ ಮಾಡಂಗಿಲ್ಲ. ಅದು ಹಿಂದಕ್ಕೆ ಅಲ್ಲಿ ಅಲ್ಲಿ ಕುಂಕುಮ, ಅಕ್ಕಿ ಕಾಳು, ಪೊಲಿಯರ್ ಕಾಳು ಒಂದೆರಡು ಹಾಕಿ, ಕಾಳು ಪೊಲಿಯರ್ ಕಾಳು ಎರಡು ಹಾಕ್ರಿ. ಇಲ್ಲಿ ಪೊಲಿಯರ್ ಕಾಳು ಸರಿ ತಿರುಗಿ ಹಾಕ. ಮೇಲಿದೆ ಮೀನು ಬೆಳಗು. ಕತ್ತಿದೆ ಅಂದ್ರೆ ಮೇಲೆ ಮೇಲೆ ಕೆರೆ ಹೋಗಿ ಪೂಜೆ ಮಾಡ್ಕೊ ಬಂದು ನಮ್ಮ ಕಡೆ ಈ ಮುಯಿ ಕೊಡೋದು ಅಂತ ಇರುತ್ತೆ. ಮುಯಿ ಕೊಡೋ ಶಾಸ್ತ್ರ ಮಾಡ್ತಿದ್ದಾರೆ ನೋಡಿ. ಈ ಥರ ಮುಯಿ ಕೊಡೋ ಶಾಸ್ತ್ರ ಮಾಡ್ತಾರೆ. ಗಂಡ ಹೆಂಡತಿ ಮತ್ತು ಮಕ್ಕಳನ್ನ ಕುಂಡ್ರಿಸಿ, ಒಬ್ಬೊಬ್ಬರು 2 ಮಕ್ಕಳನ್ನು ಒಂದೇ ಸರಿ ತಲೆ ಜವಳ ಮಾಡ್ತಾರೆ, ಒಬ್ಬರು ಒಂದು ಮಕ್ಕಳನ್ನ ಒಂದೇ ಸರಿ ತಲೆ ಜವಳ ಮಾಡ್ತಾರೆ. ಈ ಥರ ಮುಯಿ ಕೊಡೋದು ಇರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ತುಂಬ ಅಂದರೆ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ಆಫ್ ಮಾಡ್ತಾಯಿದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದನ್ನು ಕಂಟಿನ್ಯೂ ಮಾಡ್ತೇನೆ.
ಯಾಕೆ ಅಂದರೆ ನಮ್ಮೂರಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಅಪ್ಲೋಡ್ ಮಾಡೋದು ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾನು ವೀಡಿಯೋನ ಅರ್ಧ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಕಂಟಿನ್ಯೂಷನ್ನ ನಾಳೆ ಮಾಡ್ತೀನಿ. ಹಿಂಗಿತ್ತು ನೆಕ್ಸ್ಟು ಏನೆಲ್ಲ ಮಾಡಿದ್ವಿ ಅಂತ ಹೇಳಿ. ನೆಕ್ಸ್ಟ್ ವಿಡಿಯೋ ಅಂತೂ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕು ಕಮೆಂಟು ಶೇರು ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಟಾಟಾ, ಬೈ ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ ಫ್ರೆಂಡ್ಸ್.